ಆಕ್ಚುಲಿ weight ಲಾಸ್ ಮಾಡೋದಕ್ಕೆ ಬ್ಲಾಕ್ ಕಾಫಿ ತುಂಬಾ ಹೆಲ್ಪ್ ಮಾಡುತ್ತೆ. ನಾನ್ ಜಿಮ್ ಸ್ಟಾರ್ಟ್ ಮಾಡ್ಬೇಕು ತಗೊಂಡಿದ್ದೆ. 8 ವರ್ಷ ಆಯ್ತು. ತುಂಬಾ ಡೇಂಜರ್ ಅದು, ತುಂಬಾ ಡೇಂಜರ್ ಅದು. ಆಕ್ಚುಲಿ ಏನಕ್ಕೆ ನೆಗೆಟಿವ್ ಸ್ಲೋ. ಏನೋ ಕೇಳ್ತಾ ಇದ್ರಿ? ಜಿಮ್ ಮಾಡ್ಬೇಕಾದ್ರೆ ಮೊಬೈಲ್ನ ಲಾಕರ್ ಅಲ್ಲಿ ಇಟ್ಕೊಂಡು ನೋಡುತ್ತೆ ಎಷ್ಟು ಅನ್ಸುತ್ತೆ. ಬರೀ ಡಿಸ್ಟ್ರಾಕ್ಷನ್ ಇದ್ರೆ ಅದು ಕೆಲಸ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಅಲ್ಲೇ ಇಟ್ಟು ಬರ್ಬೋದು, ಲಾಕರ್ ಅಲ್ಲೇ. ಇಲ್ಲ ನನಗೆ ಒಬ್ಬೊಬ್ರು ಇರ್ತಾರೆ, ನನಗೆ ಮೀಟಿಂಗ್ಸ್ ಅದು ಇದು ಮೆಸೇಜ್ ಬರ್ತಾ ಇರುತ್ತೆ ಕೆಲ್ಸದ್ದು ಅಂತ. ಸೊ ಅಂತವ್ರಿಗೆ ಜಸ್ಟ್ ನೀವು ಹೋಗ್ಬಿಟ್ಟು ನಿಮ್ದು ಏನ್ ಕೆಲಸ ಇದೆಯೋ ಅದನ್ನ ಜಸ್ಟ್ ಕ್ವಿಕ್ ಆಗಿ ಮುಗಿಸ್ಕೊಂಡು ಬರ್ಬೇಕು. ಅದಕ್ಕೆ ನೀವು ಫಸ್ಟ್ ಮೈಂಡ್ ನ ಸೆಟ್ ಮಾಡ್ಕೋಬೇಕು. ನಮ್ಮ ಮೈಂಡ್ ಹೆಂಗೆ ಅಂದ್ರೆ, ಮೊಬೈಲ್ ನೋಡಿದ ತಕ್ಷಣ ಯಾಕೆ ಮೊಬೈಲ್ ನೋಡ್ಬಿಡಿ ಅಂತೀವಿ ಅಂದ್ರೆ, ನಾವು ಹೋಗೋದೇ ಒಂದ್ ಕೆಲ್ಸಕ್ಕೆ, ಅದು ಅಲ್ಲಿಂದ ಬೇರೆ ನೋಟಿಫಿಕೇಶನ್ ಬರುತ್ತೆ, ಆ ಬೇರೆ ಪೇಜಿಗೆ ಹೋಗ್ತೀವಿ, ಅದು ನೋಡ್ಕೊಂತ ಸ್ಕ್ರೋಲ್ ಮಾಡ್ಕೊಂತ ಅಲ್ಲೊಂದು 20 ಮಿನಿಟ್ಸ್ ಮೇಲೆ ಹೋಗ್ಬಿಡುತ್ತೆ, 20-30 ಮಿನಿಟ್ಸ್. ಬಟ್ ನೀವು ನಿಮ್ ಮೈಂಡ್ ನ ಫಿಕ್ಸ್ ಮಾಡ್ಕೋಬೇಕು. ಇನ್ನೊಂದು, ನೀವು ವರ್ಕೌಟ್ ಮಾಡೋದು ಆಗ್ಲಿ ಮ್ಯಾಕ್ಸ್ 1 ಅವರ್, 1.5 ಅವರ್, 2 ಅವರ್ಸ್ ಮಾಡ್ತೀರಾ, ನಿಮ್ 24 ಅವರ್ಸ್ ಟೈಮ್ ಇರುತ್ತೆ ನಿಮ್ಗೆ ಒನ್ ಡೇಗೆ. ಅಟ್ಲೀಸ್ಟ್ 2 ಅವರ್ಸ್ನ ವರ್ಕೌಟ್ ಮಾಡುವಾಗಾದ್ರೂ ನಿಮ್ ಫೋನ್ ಇಂದ ದೂರ ಇರಿ. ಆಕ್ಚುಲಿ ಈ ರಿಸ್ಟ್ ಸ್ಟ್ರಾಪ್ ನಾನು ಯಾವಾಗ ತಗೊಂಡಿದ್ದು ಗೊತ್ತಾ? ನಾನ್ ಜಿಮ್ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡಿದ್ದು. 8 ವರ್ಷ ಆಯ್ತು. ಈ ರಿಸ್ಟ್ ಸ್ಟ್ರಾಪ್ 8 ವರ್ಷ. 8 ವರ್ಷ. ಹೌದು, ಚೆನ್ನಾಗಿದೆ. ಇನ್ನ ನೀವೇ ಅದು ಇವಾಗೆಲ್ಲ ಬರುತ್ತೆ ಬೇರೆ ಬೋಲ್ಟ್ ಫಿಟ್ಟು ಅದು ಇದೆಯಲ್ಲ, ತುಂಬಾ ಹಾರ್ಡ್ ಇರುತ್ತೆ. ಬಟ್ ನನಗೇನ ಇದೆ ಕಂಫರ್ಟಬಲ್ ಅವಾಗ. ಬಟ್ ಈ ತರ ಇವಾಗ ಕ್ವಾಲಿಟಿ ಇವಾಗ ಬರಲ್ಲ. ಇವಾಗ ಬರೋ ಮೆಟೀರಿಯಲ್ ಸ್ವಲ್ಪ ಹಾರ್ಡ್ ಇರುತ್ತೆ, ಇಷ್ಟೊಂದು ಎಲಾಸ್ಟಿಕ್ ಬರಲ್ಲ. ಸೊ 8 ವರ್ಷ ಹಳೇದು.
ವರ್ಕೌಟ್ ಮಾಡ್ಬೇಕಾದ್ರೆ ನಾವು ಗ್ರಿಪ್ ಯಾವ ತರ ಇಟ್ಕೊಬೇಕು, ಒಂದೊಂದು ವರ್ಕೌಟ್ಗೂ ಒಂದೊಂದರ ಡಿಫ್ರೆಂಟ್ ಗ್ರಿಪ್ಸ್ ಇರುತ್ತೆ. ನಮ್ಗೆ ಯಾವ ತರ ಗ್ರಿಪ್ ಇಟ್ಕೊಳ್ಳೋಕೆ ಯೂಸ್ಫುಲ್ ಆಗುತ್ತೆ, ಯಾವ ತರ ಇಟ್ಕೊಂಡ್ರೆ ಡೇಂಜರ್ ಆಗುತ್ತೆ ಸ್ವಲ್ಪ ಹೇಳ್ತೀರಾ? ಓಕೆ, ಒಳ್ಳೆ ಕ್ವಶನ್. ಆಕ್ಚುಲಿ ನಾವು ಯಾವುದೇ ಪುಷ್ ಮಾಡುವಾಗ ಗ್ರಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪುಲ್ ಮಾಡುವಾಗ ಯಾವ ತರ ಗ್ರಿಪ್, ನೀವು ಕ್ಲೋಸ್ ಗ್ರಿಪ್ ಅಥವಾ ಈ ತರ ಓಪನ್ ಟೂ ಸೈಡ್ ಗ್ರಿಪ್ ಇಟ್ಕೊಂಡ್ರೆ, ಟೂ ಸೈಡ್ ಗ್ರಿಪ್ ಅಂದ್ರೆ ಈ ತಂಬ್ ಇದೆಯಲ್ಲ, ಈ ತಂಬ್ ಹಿಂದೆ ಇರಬೇಕು ಬಾರ್ಬೆಲ್ ಇಂದ. ಈ ತರ ಬಾರ್ಬೆಲ್ ಇಲ್ಲಿ ಪ್ಲೇಸ್ ಮಾಡ್ಬೇಕು ನೀವು ಇಲ್ಲಿ. ಇಲ್ಲಿ ಹಿಂಗ್ ಇಟ್ಕೊಳ್ಳೋದು, ತಂಬ್ ಹಿಂದೆ ಇರುತ್ತೆ. ಬಾರ್ಬೆಲ್ ಇಲ್ಲಿ ಪ್ಲೇಸ್ ಮಾಡೋರು ಏನು ಸೂಸೈಡ್ ಗ್ರಿಪ್ ಅಂತ ಹೇಳಿದ್ರೆ, ಈ ಬಾರ್ಬೆಲ್ ಕಣ್ ಬಿದ್ರೆ ಸೂಸೈಡ್ ಆಗುತ್ತೆ ನಿಮ್ಗೆ. ನೋಡಿದೆ ಹಂಗೆ. ಹೌದು, ಅದಕ್ಕೋಸ್ಕರ ನೀವು ಫುಲ್ ಮಾಡುವಾಗ ಯಾವ ಗ್ರಿಪ್ ಇದ್ರು ಓಕೆ, ಬಟ್ ಫುಲ್ ಮಾಡುವಾಗ ಆಕ್ಚುಲಿ ತಂಬ್ ಇದ್ರೆ ಅಂದ್ರೆ ಈ ತಂಬ್ ಸಪೋರ್ಟ್ ಸಿಗುತ್ತೆ. ನಾವು ಇವತ್ತು ಪುಷ್ ಮಾಡೋದ್ರಿಂದ ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಎಲ್ರಿಗೂ ಆದಷ್ಟು ಕ್ಲೋಸ್ ಗ್ರಿಪ್ ಇಟ್ಕೊಂಡು ಟ್ರೈ ಮಾಡಿ. ಬಾರ್ಬೆಲ್ಲು ಇಲ್ಲಿರ್ಲಿ, ಸೆಂಟ್ರಲ್ಲಿ ಇಲ್ಲಿ ಇಟ್ಕೋಬೇಡಿ, ಇಲ್ಲಿರ್ಲಿ. ಇಲ್ಲಿ ಇಟ್ಕೊಂಡು ರಿಸ್ಟ್ ನ ಸ್ವಲ್ಪ ಸ್ಟ್ರೈಟ್ ಮಾಡಿ. ಆಮೇಲೆ ರಿಸ್ಟ್ ಮತ್ತೆ ಫೋರಾಮ್ ತುಂಬಾ ಬೆಂಡ್ ಆಗ್ಬಾರ್ದು, ಈ ತರ ಇಡಬಾರ್ದು, ಹಿಂಗಿರ್ಲಿ ಸ್ವಲ್ಪ. ಜಾಸ್ತಿ ಇದ್ರೆ ನಮ್ಗೆ ರಿಸ್ಟ್ ಇಂಜುರಿ ಆಗೋ ಚಾನ್ಸ್ ಇರುತ್ತೆ. ಸೊ ಬಾರ್ಬೆಲ್ ನ ಕ್ಲೋಸ್ ಗ್ರಿಪ್ ಇಟ್ಕೊಂಡು ಬಾರ್ಬೆಲ್ ನ ಇಲ್ಲಿ ಸೆಂಟ್ರಲ್ ಪ್ಲೇಸ್ ಮಾಡಿ ಪುಷ್ ಮಾಡುವಾಗ ಒಬ್ಬೊಬ್ರಿಗೆ ಈ ಸೂಸೈಡ್ ಗ್ರಿಪ್ ತುಂಬಾ ಕಂಫರ್ಟೇಬಲ್ ಇರುತ್ತೆ ಜಾಸ್ತಿ ವೇಟ್ ಮಾಡುವಾಗ. ಸೊ ಅಂತವರು ತೊಂದರೆ ಇಲ್ಲ, ಬಟ್ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಆದಷ್ಟು ಈ ಕ್ಲೋಸ್ ಗ್ರಿಪ್ ನ ಯೂಸ್ ಮಾಡಿ, ಸೂಸೈಡ್ ಗ್ರಿಪ್ ನ ಅವಾಯ್ಡ್ ಮಾಡಿ. ಇದಕ್ಕೆ ಪ್ರಾಕ್ಟೀಸ್ ಮಾಡಿ, ಈ ಬಾರ್ಬೆಲ್ ಇಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಗೆ ಇದ್ರೆಲ್ಲ ಮ್ಯಾಕ್ಸ್ ವೇಟ್ ಪುಷ್ ಮಾಡೋಕ್ ಆಗುತ್ತೆ. ಇವನ್ ನನಗೆ ಇದೇ ಕಂಫರ್ಟೇಬಲ್ ಆಗಿದೆ, ನಾನು ಇದ್ರಲ್ಲೇ ನೋಡ್ಕೊಂಡು ಇದನ್ನೇ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರೋದ್ರಿಂದ ನನಗೆ ಇದು ಅಷ್ಟು ಕಂಫರ್ಟೇಬಲ್ ಇಲ್ಲ. ಭಯ ಆಗುತ್ತೆ ಇಲ್ಲಿ ಇಟ್ಕೊಂಡು ಕೆಳಗಡೆ ಬಿಟ್ಕೊಂಡ್ರೆ ಅಂತ. ಸೊ ಆದಷ್ಟು ಕ್ಲೋಸ್ ಗ್ರಿಪ್ ನ ಯೂಸ್ ಮಾಡಿ. ಫಸ್ಟ್ ನೀವು ಈ ಬೆಂಚ್ ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು, ಸೆಂಟರ್ ಇದೆಯಾ ಇಲ್ಲ ಅಂತ. ಸೊ ಹೆಂಗೆ ಚೆಕ್ ಮಾಡೋದು ಅಂದ್ರೆ, ನೀವು ಜಸ್ಟ್ ಈ ಬಾರ್ಬೆಲ್ ನ ಕೆಳಗಡೆ ಹಾಕಿ, ಈ ಬಾರ್ಬೆಲ್ ಅಲ್ಲಿ ಸೆಂಟರ್ ಇರುತ್ತೆ. ಸೊ ಈ ಬೆಂಚ್ ಕರೆಕ್ಟಾಗಿ ಸೆಂಟರ್ ಇದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಸೊ ಎಲ್ರು ನೀವೇನ್ ಮಾಡ್ತೀರಾ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ರಿಸ್ಟ್ ಸ್ಟ್ರಾಪ್ ಇದೆಯಲ್ಲ, ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಹಾಕೋತಾರೆ, ಮುಗಿಯೋವರೆಗೂ ತೆಗಿಯಲ್ಲ. ತುಂಬಾ ಡೇಂಜರ್ ಅದು, ತುಂಬಾ ಡೇಂಜರ್ ಅದು. ಆಕ್ಚುಲಿ ಏನಕ್ಕೆ ಹಾಕ್ಬಾರ್ದು ಆ ತರ ಥ್ರೂಔಟ್ ದಿ ವರ್ಕೌಟ್, ಫುಲ್ ಡೇ ವರ್ಕೌಟ್ ಮುಗಿಯೋವರೆಗೂ ಅಂತ ಹೇಳಿದ್ರೆ, ಸೊ ನೀವು ಇದನ್ನ ಹಾಕೋದು ಈ ರಿಸ್ಟ್ ಮತ್ತೆ ಈ ಫೋರಮ್, ಈ ಜಾಯಿಂಟ್, ರಿಸ್ಟ್ ಜಾಯಿಂಟ್ ಗೆ ಸಪೋರ್ಟ್ ಸಿಗ್ಲಿ ಅಂತ. ಸೊ ನೀವು ಇದು ಹಾಕಿದಾಗ ಆಲ್ಮೋಸ್ಟ್ ಬ್ಲಡ್ ಫ್ಲೋ ಅಷ್ಟು ಚೆನ್ನಾಗಿ ಆಗಲ್ಲ ನಿಮ್ ರಿಸ್ಟಿಗೆ. ಸೊ ನೀವು 1 ಮಿನಿಟ್ 30 ಸೆಕೆಂಡ್ ಯೂಸ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ನೀವು ಥ್ರೂಔಟ್ ದ ಡೇ ವರ್ಕೌಟ್ ಫುಲ್ ಮುಗಿಯೋವರೆಗೂ 1 ಅವರ್ 2 ಅವರ್ ಹಾಕಿದ್ರೆ ಈ ಕೈಗೆ ಬ್ಲಡ್ ಫ್ಲೋ ಇರಲ್ಲ, ಈ ಪಾಮ್ಗೆ. ಸೊ ನಿಮ್ಗೆ ಅದನ್ನ ಹೋಲ್ಡ್ ಮಾಡಕ್ ಆಗೋದಿಲ್ಲ, ಡಂಬಲ್ ಆಗ್ಲಿ ಯಾವುದೇ ವೆಯ್ಟ್ ಆಗ್ಲಿ ಹೋಲ್ಡ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಯಾವಾಗ ಆ ವರ್ಕಿಂಗ್ ಸೆಟ್ ಸ್ಟಾರ್ಟ್ ಮಾಡ್ತಿರೋ ಅವಾಗ ಮಾತ್ರ ಯೂಸ್ ಮಾಡಿ. ಯೂಸ್ ಮಾಡಿದ ತಕ್ಷಣ ಮತ್ತೆ ತೆಗೀರಿ, ಇಲ್ಲ ಅಂದ್ರೆ ಜಸ್ಟ್ ಲೂಸ್ ಮಾಡಿ ಹಂಗೆ ಹಾಕೊಂಡಿರಿ. ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಟೈಟ್ ಮಾಡ್ಕೊಳ್ಳಿ ಅಷ್ಟೇ.
ನೀವು ಅಷ್ಟೇ ವರ್ಕೌಟ್ ಮಾಡೋ ಟೈಮಲ್ಲಿ ಅದರ ನಿಮ್ ಫೋನ್ನ ಸೈಲೆಂಟಿಗೆ ಹಾಕಿ, ಇಲ್ಲ ಅಂದ್ರೆ ಫೋನ್ನ ಲಾಕರ್ ಅಲ್ಲೇ ಇಟ್ಟು ಬನ್ನಿ, ಸೇಫ್ಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ. ಇಲ್ಲ ಸರಿ ಇಲ್ಲಿ ತಗೊಂಡ್ ಬರ್ತೀನಿ ಅಂದ್ರೆ ಸೈಲೆಂಟಿಗೆ ಹಾಕಿ, ಇಲ್ಲ ಡು ನಾಟ್ ಡಿಸ್ಟರ್ಬ್ ಏನೋ ಒಂದು ಆನ್ ಮಾಡಿ, ಏನು ಡಿಸ್ಟರ್ಬ್ ಆಗದೆ ಇರೋ ತರ ಅಟ್ಲೀಸ್ಟ್ ನಿಮ್ದು ವರ್ಕೌಟ್ ಮುಗಿಯೋವರೆಗೂ ಆ ತರ ಮಾಡೋದ್ರಿಂದ ತುಂಬಾ ಯೂಸ್ ಇದೆ. ಆಮೇಲೆ ಇನ್ನೊಂದು, ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವರ್ಕೌಟ್ ಮಾಡುವಾಗ. ಸೊ ನಿಮಗೆ ಮ್ಯೂಸಿಕ್ ಬೇಕು, ನೀವು ಫೋನಲ್ಲೇ ಯೂಸ್ ಮಾಡೋದ್ರಿಂದ ಮ್ಯೂಸಿಕ್ ನ, ಸೊ ಫೋನ್ ತಗೊಂಡ್ ಬಂದ್ರು ಆ ಡು ನಾಟ್ ಡಿಸ್ಟರ್ಬ್ ಆನ್ ಮಾಡಿಡಿ, ನಿಮ್ಗೆ ವರ್ಕೌಟ್ ಮುಗಿಯೋವರೆಗೂ, ವರ್ಕೌಟ್ ಯಾವ್ದೇ ಡಿಸ್ಟರ್ಬ್ ಆಗ್ಬಾರ್ದು ವರ್ಕೌಟ್ ಮುಗಿಯೋವರೆಗೂ. ಹಾ ವರ್ಕೌಟ್ ಎಲ್ಲ ಮಾಡಾದ್ಮೇಲೆ ಹಾ ನಾವೆಲ್ಲರೂ ಸಜೆಸ್ಟ್ ಮಾಡೋದು, ವರ್ಕೌಟ್ ಆದ್ಮೇಲೆ ಕಾರ್ಡಿಯೋ ಮಾಡಿ ಅದಕ್ಕೆ ಹಾ ಅದಕ್ಕಂತ ಎಕ್ಸ್ಪ್ಲೇನ್ ಮಾಡ್ತಿರೋದು ಏನಕ್ಕೆ ಅಂತ. ಸ್ಟ್ರೆಂತ್ ಟ್ರೈನಿಂಗ್ ಮತ್ತೆ ಕಾರ್ಡಿಯೋ ಎರಡು ಡಿಫ್ರೆಂಟ್ ಅಂದ್ರೆ ನೀವು ಯಾವ ತರ ಮಾಡ್ತೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ವರ್ಕೌಟ್ ಆದ್ಮೇಲೆ ಯಾಕೆ ಕಾರ್ಡಿಯೋ ಮಾಡ್ಬೇಕು ಅಂದ್ರೆ, ಯೂಶಲಿ ನೀವು ಸ್ಟಾರ್ಟಿಂಗ್ಗೆ ಬಂದು ಕಾರ್ಡಿಯೋ ಮಾಡೋದ್ರಿಂದ ನಿಮ್ಗೆ ಎನರ್ಜಿನ ನೀವು ಕಾರ್ಡಿಯೋದಲ್ಲೇ ಸ್ಪೆಂಡ್ ಮಾಡಿದ್ರೆ, ವೆಯ್ಟ್ ಲಿಫ್ಟ್ ಮಾಡೋದಕ್ಕೆ ಕಾರ್ಡಿಯೋಗಿಂತ ಜಾಸ್ತಿ ಎನರ್ಜಿ ಬೇಕು. ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ, ನಿಮ್ಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಕೆ ಎಫರ್ಟ್ ಜಾಸ್ತಿ ಹಾಕ್ಬೇಕು. ಬಟ್ ಟ್ರೆಡ್ಮಿಲ್ ಮೇಲೆ ಜಸ್ಟ್ ನೀವು ಸ್ಟಡಿ ಸ್ಟೇಟ್ ಕಾರ್ಡಿಯೋ ಅಂದ್ರೆ ಜಸ್ಟ್ ವಾಕ್ ಮಾಡೋದಕ್ಕೆ, ಇದಕ್ಕೆಲ್ಲ ನಿಮ್ಗೆ ಜಾಸ್ತಿ ಎನರ್ಜಿ ಬೇಕಾಗಿಲ್ಲ. ಸೊ ಅದಕ್ಕೆ ನೀವು ವರ್ಕೌಟ್ ಎಲ್ಲ ಆದ್ಮೇಲೆ ಮಾಡಿದ್ರೆ ತುಂಬಾ ಯೂಸ್ ಇದೆ. ಪ್ರೀ ವರ್ಕೌಟ್ ಖಾಲಿ ಆಗಿತ್ತು ಅಂದ್ರೆ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಖಾಲಿ ಆಗಿತ್ತು, ಜಸ್ಟ್ ಒಂದು ಕಾಫಿ ಕುಡಿದು ಬಂದಿದೆ, ಬ್ಲಾಕ್ ಕಾಫಿ. ಆಕ್ಚುಲಿ ಇವತ್ತೇ ಸಖತ್ ಒಳ್ಳೆ ಎನರ್ಜಿ ಪಂಪು ಚೆನ್ನಾಗಿದೆ ಇವತ್ತು. ನಾನು ಈಗ ಹೇಳಾದ್ಮೇಲೆ ಬರ್ತಾ ಒಂದು ಬ್ಲಾಕ್ ಕಾಫಿ, ಬ್ಲ್ಯಾಕ್ ಕಾಫಿ ಹೌದು ಎಲ್ರು ಕುಡಿಬೇಕು ಬ್ಲಾಕ್ ಕಾಫಿ. ಹಾ ಇವನ್ ನೀವು ಆಕ್ಚುಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಬ್ಲಾಕ್ ಕಾಫಿ ತುಂಬಾ ಹೆಲ್ಪ್ ಮಾಡುತ್ತೆ. ಕಾಫಿ ಕುಡಿದ ತಕ್ಷಣ ವೆಯ್ಟ್ ಲಾಸ್ ಆಗಲ್ಲ, ಬಟ್ ನೀವು ಮಾಡೋ ಎಫರ್ಟ್, ನಿಮ್ದು ಎನರ್ಜಿ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಕಾಫಿ ಕುಡಿಯೋದ್ರಿಂದ. ಸೊ ಅದರಿಂದ ನಿಮ್ಗೆ ವೆಯ್ಟ್ ಲಾಸ್ ಆಗೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವನ್ ನೀವು ವೆಯ್ಟ್ ಲಿಫ್ಟ್ ಮಾಡಬೇಕು ಒಂದು, ನಿಮ್ಗೆ ಎನರ್ಜಿನ ಬೂಸ್ಟ್ ಮಾಡ್ಬೇಕಂದ್ರೆ ಕೆಫಿನ್ ಬೇಕು. ಸೊ ವರ್ಕೌಟ್ಗಿಂತ ಒಂದ್ 15-20 ಮಿನಿಟ್ಸ್ ಮುಂಚೆ ಒಂದ್ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ. ಸೊ ಎಲ್ರು ಬ್ಲಾಕ್ ಕಾಫಿ ಕುಡೀರಿ. ಯಾಕೆ ಲಾಸ್ಟ್ಗೆ ಕಾರ್ಡಿಯೋ ಮಾಡ್ಬೇಕು ಅದೆಲ್ಲ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಇವಾಗ ಒಂದ್ 30 ಮಿನಿಟ್ಸ್ ಕಾರ್ಡಿಯೋ. 30 ಮಿನಿಟ್ಸ್ ಮಾಡ್ಬಿಟ್ಟು ವರ್ಕೌಟ್ ಹೆಂಗ್ ಮಾಡೋದ್ರ ಬಗ್ಗೆ. ಹಾ ಸೊ ಇದೇ ತರ ಡೌಟ್ ನಿಮಗೂ ಇರುತ್ತೆ. ಏನಕ್ಕೆ ತುಂಬಾ ಜನ ನೋಡಿರ್ತೀರಾ ಜಿಮ್ ಅಲ್ಲಿ ವರ್ಕೌಟ್ ಮಾಡುವಾಗ ಅಥವಾ ಎಲ್ಲೇ ಲೆಗ್ಸ್ ವರ್ಕೌಟ್ ಮಾಡುವಾಗ ಶೂ ಯಾರು ತುಂಬಾ ಜನ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರು ಲೆಗ್ ವರ್ಕೌಟ್ಗೆ ಅಂತ ಸಪರೇಟ್ ಶೂ ಇರುತ್ತೆ,